ಹಾಯ್ ನಮಸ್ಕಾರ. ಅತಿ ಹೆಚ್ಚು ಪೌಷ್ಟಿಕಾಂಶ ಇರುವಂಥ ಉದ್ದಿನ ಬೇಳೆನಲ್ಲಿ ಉದ್ದಿನ ವಡೆ ಹೇಗೆ ಮಾಡೋಂತ ನೋಡೋಣ. ಒಂದು ಗ್ಲಾಸ್ ಉದ್ದಿನ ಬೇಳೆನ 4ರಿಂದ 5 ಸತಿ ಚೆನ್ನಾಗಿ ತೊಳ್ಕೊಂಡು 4ರಿಂದ 6 ಅವರ್ ಚೆನ್ನಾಗಿ ನೆನೆಸ್ಕೊಂಡು ಸ್ಟ್ರೈನ್ ಮಾಡಿಕೊಂಡು ಚೆನ್ನಾಗಿ ಫ್ಲಫಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಿ ಹಸಿಮೆಣಸಿನ್ಕಾಯಿ 4, ಪೆಪ್ಪರ್ 1 ಸ್ಪೂನು, ಕರಿಬೇವು ಹಾಗೂ ಶುಂಠಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ನೀವು ಬ್ಯಾಟರ್ಗೆ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇದ್ರ ಜೊತೆ 1 ಸ್ಪೂನು ಪುಡಿ ಉಪ್ಪನ್ನು ಹಾಕ್ಕೋಬೇಕು. ನೀವು ಜೊತೆಗೆ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇದರಲ್ಲಿ ಫ್ಲಫಿ ಬರೋದು ನಿಮಗೆ ಹೆಂಗೆ ಬರುತ್ತೆ ಅಂತಂದರೆ, ನೀವು ಎಷ್ಟು ಚೆನ್ನಾಗಿ 15 ನಿಮಿಷ ನೀವು ಚೆನ್ನಾಗಿ ಬೀಟ್ ಮಾಡಿಕೊಂಡು ರೆಸ್ಟ್ ಮಾಡಬೇಕು. ಈಗ ನೀವು ಸಂಜೆ ಮಾಡ್ಕೋಬೇಕು ಅಂತಂದರೆ ಮಧ್ಯಾಹ್ನ ಬೀಟ್ ಮಾಡಿಕೊಂಡು ಫ್ರಿಡ್ಜಲ್ಲಿ ಎತ್ತಿಟ್ಕೊಬಿಡಿ. ಒಂದು ಟ್ರಾನ್ಸ್ಪರೆಂಟ್ ಕವರ್ ಅಥವಾ ಪ್ಲೇಟ್ ಮುಚ್ಚಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಡಿ. ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಅದು ಹೆಂಗಂದರೆ, ನೀವು ಬೀಟ್ ಮಾಡಿಕೊಂಡ್ರೆ ಲೈಟಾಗಿ ಕಾಣುತ್ತೆ. ಇದು ಬೇಕಾದರೆ ನೀವು ಸ್ವಲ್ಪ ನೀರಿಗೆ ಹಾಕ್ಕೊಂಡು ಚೆಕ್ ಮಾಡ್ಕೋಬೋದು. ಈಗ ನಾನು ಅದು ರೆಸ್ಟ್ ಆದ ನಂತರ ಒಂದು ತಟ್ಟೆನಲ್ಲಿ ನೀರು ಹಾಕ್ಕೊಂಡು ಇಟ್ಕೋತೀನಿ. ಯಾಕೆ ಅಂತಂದರೆ ಕೈ ಒದ್ದೆ ಮಾಡಿಕೊಂಡು ಎಣ್ಣೆಗೆ ಬಿಡೋದಕ್ಕೆ. ಈಗ ನಾನು 1 ಪಿಂಚು ಕುಕ್ಕಿಂಗ್ ಸೋಡಾ ಹಾಕ್ಕೊಂಡು ಅದಕ್ಕೆ 2 ಡ್ರಾಪ್ಸ್ ಅಷ್ಟೇ ನೀರು ಹಾಕಿ ಇನ್ನೊಂದು 3 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೋತೀನಿ. ಯಾಕಂದರೆ ಸೋಡಾ ಹಾಕೋದ್ರಿಂದ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು 3 ನಿಮಿಷ ಬೀಟ್ ಮಾಡ್ಕೊಂಡ್ಮೇಲೆ ಈ ಥರ ನೀವು ಕೈಗೆ ಒದ್ದೆ ಮಾಡಿಕೊಂಡು ತೊಗೊಂಡು ಎಣ್ಣೆಗೆ ಹಾಕೋಬೇಕಾಗುತ್ತೆ. ಏನು ಕೈಗೆ ಅಂಟೋದಿಲ್ಲ, ನೀವು ಆರಾಮಾಗಿ ಹಾಕೋಬೋದು. ಚಿಕ್ಕ ಪೋರ್ಷನ್ಸ್ ಆಗಿ ತೊಗೊಳ್ಳಿ, ದೊಡ್ಡ ಪೋರ್ಷನ್ ಆಗಿ ತೊಗೋಬೇಡಿ ಯಾವುದೇ ಕಾರಣಕ್ಕೂ. ಎಣ್ಣೆನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳಿ. ಹಾಗೆ ಅದು ಕಾದ ನಂತರ ನೀವು ಸಣ್ಣ ಸಣ್ಣ ಪೋರ್ಷನ್ಸ್ ಆಗಿ ಉದ್ದಿನ ಹಿಟ್ಟನ್ನು ತೊಗೊಂಡು ನೀವು ಡ್ರಾಪ್ ಮಾಡ್ಕೋಬೇಕು. ಸೆಂಟ್ರಲ್ ಹೋಲ್ ಮಾಡ್ಕೊಂಡು ಡ್ರಾಪ್ ಮಾಡಿ. ಹೋಲ್ ಆಗಲಿಲ್ಲ ಅಂತಂದರೆ ಅದು ಕಷ್ಟ ಆಗ್ತದೆ ಬೇಯೋದಕ್ಕೆ. ಈಗ ನೀವು ಒಂದು 2 ನಿಮಿಷ ಅದನ್ನು ಬೆಂದಾದಮೇಲೆ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಬೇಕಿದು. ಸ್ವಲ್ಪ ಗೋಲ್ಡನ್ ಆಗುತ್ತೆ, ಆಗ ನೀವು ತಿರುಗಿಸ್ಕೋಬೋದು. ಹೀಗೆ ತಿರುಗಿಸ್ಕೊಂಡ್ರೆ ನೋಡಿ, ನಿಮಗೆ ಯಾವ ಬಣ್ಣಕ್ಕೆ ಬೇಕೋ ಆ ಬಣ್ಣಕ್ಕೆ ತೆಕ್ಕೋಬೋದು. ಕೆಲವರು ಯೆಲ್ಲೋಯಿಶ್ ಆಗಿದ್ದು ಇಷ್ಟಪಡ್ತಾರೆ, ಇನ್ನು ಕೆಲವರು ಡಾರ್ಕ್ ಬ್ರೌನ್, ಗೋಲ್ಡನ್ ಬ್ರೌನ್ ಥರ ಇಷ್ಟಪಡ್ತಾರೆ. ಇಲ್ಲಿ ನನಗೆ ಗೋಲ್ಡನ್ ಬ್ರೌನ್ ಕಲರ್ ಸಾಕಾಗಿದೆ. ಸೊ ಹಾಗಾಗಿ ನಾನೀಗ ತೆಕ್ಕೊಳ್ತೀನಿ. ಇದು ತೆಕ್ಕೊಳ್ಳೋಕ್ಕೆ ರೆಡಿ ಇದೆ. ಈಗ ಒಂದು ತಟ್ಟೆಯಲ್ಲಿ ಟಿಶ್ಯೂ ಪೇಪರ್ ಹಾಕ್ಕೊಳ್ಳಿ, ಅಥವಾ ನೀವು ಬಾಳೆ ಎಲೆ ಸಿಕ್ಕಿದ್ರೆ ಬಾಳೆ ಎಲೆನೂ ಹಾಕ್ಕೋಬೋದು. ಇದನ್ನು ನೀವು ಬಾಳೆ ಎಲೆಗೆ ತೆಕ್ಕೊಳ್ಳಿ. ತೆಗೆದ ನಂತರ ನೀವು ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಆರಕ್ಕೆ ಬಿಟ್ಟು, ಇದು ಕಾಯಿ ಚಟ್ನಿ ಜೊತೆ ಬಹಳ ಚೆನ್ನಾಗಿ ಹೋಗುತ್ತೆ. ನೀವು ಹೋಟ್ಲಲ್ಲೆಲ್ಲ ತಿಂದಿರ್ತೀರಲ್ವ ಕಾಯಿ ಚಟ್ನಿ, ಸೊ ಅದಾದರೂ ಮಾಡ್ಕೋಬೋದು. ಅಥವಾ ಕೆಲವರು ಟೊಮೆಟೊ ಚಟ್ನಿ ಬಹಳ ಇಷ್ಟಪಡ್ತಾರೆ, ಅಥವಾ ನಿಮಗೆ ಏನು ಇಷ್ಟ ಆಗುತ್ತೋ ಆ ಚಟ್ನಿನ ಕೂಡ ಬಳಸ್ಕೋಬೋದು. ಬಟ್ ಕಾಮನಾಗಿ ಯೂಸ್ ಮಾಡೋದು ಕಾಯಿ ಚಟ್ನಿ ಸಾಂಬಾರು ಇದಕ್ಕೆ. ಸೊ ನೀವು ಅದನ್ನು ಪೇರ್ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ನಾನು ಇದೇ ಮೊದಲನೇ ಸಾರಿ ಬಹಳ ಸತಿ ಮಾಡಿದ್ದೀನಿ ನಾನು ಉದ್ದಿನ ವಡೆ, ಆದರೆ ಇಷ್ಟು ಸಾಫ್ಟಾಗಿ ಇಷ್ಟು ಕ್ರಿಸ್ಪಿಯಾಗಿ ಯಾವತ್ತೂ ಬಂದಿಲ್ಲ. ಅದರದ್ದು ಒಂದೇ ಒಂದು 2 ಸೀಕ್ರೆಟ್ ಏನಂತಂದರೆ, ಇದನ್ನು ನಾನು ಬಹಳ ಹೊತ್ತು ರೆಸ್ಟ್ ಮಾಡಿಸ್ತಿದ್ದೀನಿ. ಚೆನ್ನಾಗಿ 15 ಮಿನಿಟ್ಸ್ ಬೀಟ್ ಆದ ನಂತರ ನಾನು ಇದನ್ನು ಅರ್ಧ ದಿನ ರೆಸ್ಟ್ ಮಾಡೋಕ್ಕೆ ಬಿಟ್ಟೆ. ಹಾಗೆ ಇನ್ನು 2ನೇದು ಬಂದು ಇದನ್ನ ಚೆನ್ನಾಗಿ ಫ್ಲಫಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನೀವು. ಯಾವುದೇ ಅಕ್ಕಿ ಹಿಟ್ಟು ಮೈದಾ ಬಳಸ್ತೀರಾ, ಬರೀ ಉದ್ದಿನ ಬೇಳೆನಲ್ಲೇ ಮಾಡಿರ್ತಕ್ಕಂಥದ್ದು. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎಲ್ರಿಗೂ.